ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ನರೇಂದ್ರ ಮೋದಿ ಅವರಿಗೆ ಬ್ಯಾಡ್ ಟೈಮ್ ಯಾಕೋ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನುವಂಥ ವಾತಾವರಣ ಇದೆ. 2024 ಚುನಾವಣೆಯಲ್ಲಿ BJP ಏಕಪಕ್ಷವಾಗಿ ಅಧಿಕಾರಕ್ಕೆ ಬಂದಿಲ್ಲ, NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ. BJP ಹಿನ್ನಡೆಯನ್ನು ಗಳಿಸಿತ್ತು, ಆ ಹಿನ್ನಡೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಪಂಚರಾಜ್ಯ ಚುನಾವಣೆಯಲ್ಲಿಯೂ ಕೂಡ BJPಗೆ ಹಿನ್ನಡೆಯಾಗುವಂತಹ ಘಟನೆಗಳು ನಡೀತಾ ಇದ್ದಾವೆ. ತೈಲ ಬಿಕ್ಕಟ್ಟು, ಇರೇನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಂಟಕ ಕನ್ಫರ್ಮ್ ಅನ್ನುವಂತಹ ಮಾಹಿತಿ. ಅಲ್ಲದೆ ಈ ಪಂಚರಾಜ್ಯಗಳ ಚುನಾವಣೆಗೆ ತೈಲ ಬಿಕ್ಕಟ್ಟು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಫೋಕಸ್ ಟುಡೇನಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ 20 ದಿನ ಕಳೆಯಿತು. ಇನ್ನೂ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಪರಿಣಾಮ ಅಪಾರ ಸಾವು ನೋವು ಸಂಭವಿಸಿದೆ. ಈ ಯುದ್ಧದಿಂದ ಭಾರತಕ್ಕೆ ತುಂಬ ನಷ್ಟ ಆಗ್ತಾ ಇದೆ. ಸರಿಯಾಗಿ LPG ಪೂರೈಕೆ ಆಗ್ತಾ ಇಲ್ಲ, ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ, ಬಿಕ್ಕಟ್ಟು ಉಲ್ಬಣಿಸಿದೆ, ಸಿಲಿಂಡರ್ ದರ ಮುಗಿಲ್ಮುಟ್ಟಿದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾನೇ ಇಲ್ಲ, ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನು ಮನಬಂದಂಗೆ ಮಾರ್ತಾ ಇದ್ದಾರೆ. ಪರಿಣಾಮ ಹೋಟೆಲ್ ಉದ್ಯಮ 50% ಕ್ಲೋಸ್ ಆಗಿದೆ. ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದರ ಸಂಪೂರ್ಣ ಇಂಪ್ಯಾಕ್ಟ್ ಪಂಚರಾಜ್ಯಗಳ ಚುನಾವಣೆಯ ಮೇಲೆ ಆಗುತ್ತಾ ಅನ್ನುವಂತಹ ಕಾರ್ಮೋಡ ಈಗ BJPಯಲ್ಲಿ ಕವಿದಿದೆ. ಆದರೂ ಕೂಡ BJP ಇಲ್ಲಿ ತುಂಬ ತಂತ್ರವನ್ನು ರೂಪಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಸಿಲಿಂಡರ್ಗಳನ್ನು ಕಡಿಮೆ ಪೂರೈಕೆ ಮಾಡಿ ಚುನಾವಣೆ ಇರುವ ರಾಜ್ಯಗಳಿಗೆ ಹೆಚ್ಚಿಗೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದೆ. ಅಗತ್ಯಕ್ಕೆ ತಕ್ಕಷ್ಟು ಸಿಲಿಂಡರ್ಗಳನ್ನು ಕೇರಳ, ತಮಿಳುನಾಡು, ಪುದುಚೇರಿ, ಆಸಾಂ ಮತ್ತು ವೆಸ್ಟ್ ಬೆಂಗಾಲ್, ಈ 5 ರಾಜ್ಯಗಳು ಚುನಾವಣೆ ನಡೆಯುವಂಥ ಪಂಚರಾಜ್ಯಗಳು, ಇಲ್ಲಿಗೆ ಎಷ್ಟು ಬೇಕೋ ಅಗತ್ಯಕ್ಕೆ ತಕ್ಕಷ್ಟು ಸಿಲಿಂಡರ್ಗಳನ್ನು ಕೇಂದ್ರ ಸರ್ಕಾರ ಪೂರೈಕೆ ಮಾಡ್ತಾ ಇದೆ. ಇನ್ನುಳಿದ ರಾಜ್ಯಗಳಿಗೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಮಹಾರಾಷ್ಟ್ರ, ಮುಂಬೈನಲ್ಲಿಯೂ ಕೂಡ ಈಗ ಸಿಲಿಂಡರ್ ಹಾಹಾಕಾರ ಮುಗಿಲ್ಮುಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಂಚರಾಜ್ಯಗಳ ಚುನಾವಣೆ ತೈಲ ಬಿಕ್ಕಟ್ಟಿನಿಂದ ಯಾವ ರೀತಿ BJPಗೆ ಏಟು ಕೊಡ್ಬೋದು? ಹಾಗಾದರೆ ಎಸ್ ವೀಕ್ಷಕರೇ, ನರೇಂದ್ರ ಮೋದಿಯವರ ಸಂಕಷ್ಟ ಮುಂದುವರಿತಾ ಇದೆ. ಉತ್ತರ ಪ್ರದೇಶದಲ್ಲಿ ಬೇರೆ ರೀತಿಯ ರಾಜಕೀಯ ಚಿತ್ರಣ ಬರ್ತಾ ಇದೆ. ಅಲ್ಲಿ ಯೋಗಿ ಆದಿತ್ಯನಾಥ್ ವರ್ಸಸ್ ನರೇಂದ್ರ ಮೋದಿ ಅನ್ನುವಂಥ ವಾತಾವರಣ ಏನಿತ್ತು. ಪಂಚರಾಜ್ಯಗಳ ಚುನಾವಣೆಯಲ್ಲಿಯೂ ಕೂಡ BJP ಯಾವ ರಾಜ್ಯದಲ್ಲಿಯೂ ಸ್ಟ್ರಾಂಗ್ ಆಗಿಲ್ಲ. ಅಸ್ಸಾಂನಲ್ಲಿ ಅಧಿಕಾರದಲ್ಲಿದೆ. ಇನ್ನುಳಿದಂತೆ 4 ರಾಜ್ಯಗಳಲ್ಲಿ BJP ಸ್ಟ್ರಾಂಗ್ ಇಲ್ಲ. ಈ ಸಂದರ್ಭದಲ್ಲೇ ಈಗ ಉಂಟಾಗಿರುವಂಥ ತೈಲ ಬಿಕ್ಕಟ್ಟು, LPG ಪೂರೈಕೆ ಆಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಬೇಕಾದಷ್ಟು ಬರ್ತಾ ಇಲ್ಲ, ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ, ಷೇರುಗಳ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸ್ಟ್ಯಾಂಡ್ ಇಲ್ಲ ಈ ಯುದ್ಧದ ಬಗ್ಗೆ. ಇರಾನ್, ಇಸ್ರೇಲ್, ಅಮೆರಿಕ ಸೇರಿದಂತೆ ಯಾವುದರ ಬಗ್ಗೆಯೂ ಯಾರ ಜೊತೆಯೂ ಕೂಡ ಇವ್ರದ್ದು ಒಂದು ನಿಲುವನ್ನು ವ್ಯಕ್ತಪಡಿಸಿಲ್ಲ ಇಲ್ಲಿವರೆಗೂ. ರಷ್ಯಾ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಹೇಳಿದೆ. ಸಾಮಾನ್ಯ ಗ್ರಾಹಕರಂತೆ ಅವರು ಬಂದರೆ ಕೊಡ್ತೀವಿ ಅಂತ ಹೇಳಿದೆ. ಡಿಸ್ಕೌಂಟ್ ಇಲ್ಲ. ಇರಾನ್ನಿಂದ ನಮಗೆ ಬರುವಂತಹ LPG ಆಗಲಿ ಪೆಟ್ರೋಲ್ ಆಗಲಿ ಸರಿಯಾಗಿ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಪಂಚರಾಜ್ಯಗಳ ಚುನಾವಣೆ, ಈ ಚುನಾವಣೆಯ ಮೇಲೆ ಮೋದಿಯವರ ನಾಯಕತ್ವದ ಮೇಲೆ ಕಾರ್ಮೋಡ ಅನ್ನುವಂಥದ್ದು ತೈಲ ಬಿಕ್ಕಟ್ಟಿನಿಂದ ಪಂಚರಾಜ್ಯ ಚುನಾವಣೆಯ ಮೇಲೆ ಪರಿಣಾಮ ಬೀರಿದರೆ BJP ಸೋಲು 5 ರಾಜ್ಯಗಳಲ್ಲೂ ಪಕ್ಕಾ ಅನ್ನುವಂಥ ವಾತಾವರಣ ನಿರ್ಮಾಣವಾಗಲಿದೆ.
ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.